ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ, ಸಿದ್ದರಾಮಯ್ಯನವರ ನಿಮ್ಮ ಮಗನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿರ್ಬೋದು. ಇಲ್ಲ ಸಾಕ್ರಿ, ಇಲ್ಲಿವರೆಗೆ ನೀವು ಸಾಕಷ್ಟು ಮಾಡಿದಿರಿ ಸಿದ್ದರಾಮಯ್ಯರ, ನಮಗೆ ಒಳ್ಳೆ ಹೆಸರು ಕೊಟ್ಟಿದ್ದೀರಿ, ನೀವು ಮ್ಯಾಲ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕು ನಮ್ಮ ಜೊತೆಗೆ, ಅವ್ರು ಬಿಟ್ಟುಕೊಡ್ರಿ, ಹೋಲಿ ಆಯ್ಕೋ ಭಾಳ ಕಾಡ್ತಾ ಇದ್ದಾರೆ ಸಣ್ಣ ಹುಡುಗ ಅವರು ನಿಮ್ಮ ಶಿಷ್ಯನ ಅಂಥೇಳಿ ನಮ್ಮ ಡಿ ಕೆ ಶಿ ಅವ್ರನ್ನ ಸೇಮ್ ಮಾಡಿದ್ರು ಮಾಡ್ಬೋದು. ಹೀಗಾಗಿ ಇವೆರಡು ಆಪ್ಷನ್ ಇದಾವೆ. ಮತ್ತು ಎರಡಕ್ಕೂ ಈಗ ಬದ್ದಂಗೆ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯನ ಬಿಟ್ಟರೆ ಇವತ್ತಿನ ಪರಿಸ್ಥಿತಿಯಲ್ಲೇ ಡಿ ಕೆ ಶಿ ಅವರು ಮಾತ್ರ ಸಿ ಎಂ ಪೋಸ್ಟ್ ಹಿಡಿಯುವ ಎಲ್ಲ ಅರ್ಹತೆಗಳನ್ನು ಪಡೆದಿದ್ದಾರೆ. ಸಿದ್ದರಾಮಯ್ಯ ಅಷ್ಟಲ್ಲ, ಅವ್ರಿಗಿಂತ ಒಂದಷ್ಟು ಕೆಳಗದ ಪರಿಸ್ಥಿತಿ. ಯಾಕಂದರೆ ಅಷ್ಟು ಪ್ರಾಮಾಣಿಕ ಅಲ್ಲ ಅನ್ನೋ ಆರೋಪಗಳಿದ್ದಾವೆ. ಇನ್ನು ಅವ್ರು ಇನ್ನಷ್ಟು ಏನಪ್ಪ ದಿಶೆಯಲ್ಲಿ 2022ರಲ್ಲಿ ಇನ್ನೊಬ್ಬರ ಕಾಂಪಿಟೇಷನ್ ಆಗಬಾರ್ದು ಅನ್ನೋದು ಸಹಿತ ಅಂಥ ವಾತಾವರಣ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಡಿ ಕೆ ಶಿ ಅವರು ಅನ್ನುವಂಥದ್ದು ಸಹಿತ ಇವುಗಳಿಂದ ಸ್ಪಷ್ಟ ಆಗ್ತದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮತ್ತೆ ಮೌನಕ್ಕೆ ಶರಣ ಹೋಗಿ ನಾನು ಬಿ ಜೆ ಪಿ ಹೋಗ್ತೀನಿ ಅಂತ ಯಾವುದೇ ಮಾತನ್ನು ಆಡಲಾರದ ರಾಜಕೀಯದಲ್ಲಿ ನಮ್ಮ ಇದ್ದೇ ಇರ್ತದೆ, ಕೊನೆಗೆ ಗೆಲ್ಲವ್ರು ನಾವು ಅನ್ನೋದು ಮಾತಾಡಿದ್ದಾಗಿರ್ಬೋದು. ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ನಾವು ಭೇಟಿ ಆಗ್ತೀವಿ, ಸಿಗ್ತದ ಬಗ್ಗೆ